ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಫ್ರಾಕ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಸ್ಲೀವ್ಸ್ ಈ ರೀತಿ ಬರುತ್ತೆ. ಇದು ಬ್ಯಾಕ್ ಸೈಡು. ನಾವು ಒಂದು ಬಟನ್ ಹಾಕಿದ್ದೀನಿ ಫ್ರೆಂಡ್ಸ್. ಇದನ್ನು ನಾನು 6 ಮಂತ್ ಬೇಬಿಗೆ ಹಾಕಿದ್ದೀನಿ. ನೋಡಿ, ಇದರ ಲೆಂತು ನೋಡಿ 36 ಸೆಂಟಿಮೀಟರ್ ಇದೆ. ಇದರ ವಿಡ್ತ್ 25 ಸೆಂಟಿಮೀಟರ್ ಇದೆ ಫ್ರೆಂಡ್ಸ್. ಇದು ಈಸಿ ಪ್ಯಾಟರ್ನ್. ಇದು ನೋಡಿ, ಈ ರೀತಿ ಬರುತ್ತೆ ಸ್ಲೀವ್ಸು. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು 3 ಕಲರ್ ತೊಗೊಂಡಿದ್ದೀನಿ: ಗ್ರೀನ್, ವೈಟ್ ಆ್ಯಂಡ್ ರೆಡ್ ಕಲರ್. ನೋಡಿ, ಇದು ವರ್ಧಮಾನ್ ಬಿಗ್ ಬಾಸ್ ನಿಟ್ಟಿಂಗ್ ಯಾರ್ನ್ ತೊಗೊಂಡಿದ್ದೀನಿ. ಇದು 4 ಪ್ಲೇ ಉಲ್ಲನ್ನಿದು. ಫಸ್ಟಿಗೆ ನಾವು ವೈಟಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು 3.0 mm ತೊಗೊಂಡಿದ್ದೀನಿ. 3 mm ಕ್ರೋಶಾ ವುಡ್ ತೊಗೊಂಡಿದ್ದೀನಿ. ನೋಡಿ, ಫಸ್ಟಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಚೈನ್ ಹಾಕೊಳ್ಳೋಣ ಫ್ರೆಂಡ್ಸ್. 1 2 3 4 5 6. ನೋಡಿ ಫ್ರೆಂಡ್ಸ್, ನಾನು 79 ಚೈನ್ ಹಾಕ್ಕೊಂಡಿದ್ದೀನಿ. 79 ಚೈನ್. ಇಲ್ಲಿಂದ ನೋಡಿ 35 ಸೆಂಟಿಮೀಟರ್ ಇದೆ. ನೋಡಿ, ಈಗ 3 ಚೈನನ್ನು ಸ್ಕಿಪ್ ಮಾಡಿ 1 2 3. ನೆಕ್ಸ್ಟ್ ಅಲ್ಲಿ ನಾವು ಡಬಲ್ ಕ್ರೋಶೆ. ಈ 3 ಚೈನು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ನೋಡಿ, 1 2 3 4 5 6 7 8 9 10. ನೋಡಿ, 10 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್. ಮತ್ತೆ ನೆಕ್ಸ್ಟ್ ಇಲ್ಲಿ ಡಬಲ್ ಇಲ್ಲಿ ಚೈನನ್ನು ಸ್ಕಿಪ್ ಮಾಡೋದು ಬೇಡ. ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಶೆ. ಈಗ ನಾವು 18 ಡಬಲ್ ಕ್ರೋಶೆ ಹಾಕೋಬೇಕು. 18 ಡಬಲ್ ಕ್ರೋಶೆ. 2 3 4 5 6 7 8 9 10
11, 12, 17, ಇದೊಂದು 18. ನೋಡಿ 18 ಡಬಲ್ ಕ್ರೋಶೆ, ಫಸ್ಟಿಗೆ 10 ಡಬಲ್ ಕ್ರೋಶೆ, ಆಮೇಲೆ ಇಲ್ಲಿ 18 ಡಬಲ್ ಕ್ರೋಶೆ, ಮತ್ತೆ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನಲ್ಲೇ ಮತ್ತೆ ಈಗ 20 ಡಬಲ್ ಕ್ರೋಶೆ ಹಾಕೋಬೇಕು. 20 ಡಬಲ್ ಕ್ರೋಶೆ. 1, 2, 3, 4, 5, 6, 7, ನೋಡಿ 18, 19, 20. 20 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಈಗ 18 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಫಸ್ಟ್ ನಾವಿಲ್ಲಿ ಹಾಕಿದ್ವಲ್ಲ, ನೋಡಿ ಫಸ್ಟಿಗೆ 10, ಆಮೇಲೆ 18 ಡಬಲ್ ಕ್ರೋಶೆ, 20 ಡಬಲ್ ಕ್ರೋಶೆ, ಮತ್ತೆ ಈಗ 18, 10. 18 ಆದಮೇಲೆ ಮತ್ತೆ 10 ಡಬಲ್ ಕ್ರೋಶೆ ಹಾಕೋಬೇಕು. Two, 3, 4, 5, 6, 7, 8, 17, 18. ನೋಡಿ 18 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್, ಮತ್ತೆ ನೆಕ್ಸ್ಟ್ ಇನ್ನು 10 ಡಬಲ್ ಕ್ರೋಶೆ ಹಾಕೋಬೇಕು. 1, 2, 3, 4, 5, 6, 7, 8, 9, ಲಾಸ್ಟ್ 10. ನೋಡಿ ಹೀಗೆ ನೋಡಿ ಫಸ್ಟಿಗೆ 10 ಡಬಲ್ ಕ್ರೋಶೆ, ಇದು 3 ಚೈನ್ ಸೇರಿ 10 ಡಬಲ್ ಕ್ರೋಶೆ, 18 ಡಬಲ್ ಕ್ರೋಶೆ, 18 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಮತ್ತೆ 20 ಡಬಲ್ ಕ್ರೋಶೆ, ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ 18 ಡಬಲ್ ಕ್ರೋಶೆ, 2 ಚೈನ್, 10 ಡಬಲ್ ಕ್ರೋಶೆ. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ.
ನೋಡಿ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶ್ ಹಾಕೊಂಡ್ಮೇಲೆ ನೋಡಿ 2 ಚೈನ್ ಇದೆಯಲ್ಲ, 2 ಚೈನ್ ಗ್ಯಾಪ್ ಮೇಲೆ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ನೋಡಿ ಇಲ್ಲಿ, ಮತ್ತೆ 2 ಚೈನ್, ಮತ್ತೆ ಸೇಮ್ 2 ಚೈನ್ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ, ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಮತ್ತೆ 2 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಮತ್ತೆ 1 ಡಬಲ್ ಕ್ರೋಶೆ, 2 ಚೈನ್, ಮತ್ತೆ ಸೇಮ್ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ಹೀಗೆ ಮತ್ತೆ ಈಗ ಒಂದೊಂದು ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಇದೇ ರೀತಿ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಇಷ್ಟು ಹಾಕೊಂಡ್ಮೇಲೆ ನೋಡಿ 2 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್, ಮತ್ತೆ 1 ಡಬಲ್ ಕ್ರೋಶೆ, ಮತ್ತೆ ಈಗ ಕಂಟಿನ್ಯೂ ಒಂದೊಂದು ಡಬಲ್ ಕ್ರೋಶೆ. ನಾವು ಕಾರ್ನರಲ್ಲಿ ಮಾತ್ರ 2 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಮತ್ತೆ ಈ ಕಾರ್ನರಲ್ಲಿ 2 ಚೈನ್ ಇದೆಯಲ್ಲ, ಅದರ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್, ಮತ್ತೆ 1 ಡಬಲ್ ಕ್ರೋಶೆ, ಮತ್ತೆ ಒಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಅದರ ಮೇಲೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಹೀಗೆ ಇದೇ ರೀತಿನ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಹೀಗೆ ಬರುತ್ತೆ. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಸೇಮ್ ಅದೇ ರೀತಿನೇ ಹಾಕ್ತಾ ಹೋಗೋದು ಫ್ರೆಂಡ್ಸ್. 3 ಚೈನ್ ಹಾಕ್ತೀವಲ್ಲ, ಅಲ್ಲಿ ಡಬಲ್ ಕ್ರೋಶೆ ಹಾಕೋದು ಬೇಡ, ಇದೊಂದು ಡಬಲ್ ಕ್ರೋಶೆ ಅಂತಲೇ ಕೌಂಟ್ ಆಗುತ್ತೆ.
ನೋಡಿ ಟೂ ಚೈನ್ ಇದೆಯಲ್ಲ, ಟೂ ಚೈನ್ ಗ್ಯಾಪಲ್ಲಿ ಒನ್ ಡಬಲ್ ಕ್ರೋಶೆ, ಟೂ ಚೈನ್ ಮತ್ತು ಒನ್ ಡಬಲ್ ಕ್ರೋಶೆ. ನಮಗೆ ಇನ್ಕ್ರೀಸ್ ಇಲ್ಲೇ ಆಗೋದು ಫ್ರೆಂಡ್ಸ್. ನೋಡಿ ಟೂ ಡಬಲ್ ಕ್ರೋಶೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ ಮತ್ತೆ ಈಗ ಟೂ ಚೈನ್ ಗ್ಯಾಪಲ್ಲಿ ಒನ್ ಡಬಲ್ ಕ್ರೋಶೆ, ಟೂ ಚೈನ್ ಮತ್ತು ಒನ್ ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿಯೇ ಇಷ್ಟು ಹಾಕ್ಕೊಳ್ಳಿ. ನೋಡಿ ಹೀಗೆ ಇಲ್ಲಿ ಟೂ ಚೈನ್ ಗ್ಯಾಪಲ್ಲಿ ಒನ್ ಡಬಲ್ ಕ್ರೋಶೆ, ಟೂ ಚೈನ್, ಒನ್ ಡಬಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ. ಇಲ್ಲಿ ಮತ್ತೆ ಕಾರ್ನರಲ್ಲಿ ಒನ್ ಡಬಲ್ ಕ್ರೋಶೆ, ಟೂ ಚೈನ್, ಒನ್ ಡಬಲ್ ಕ್ರೋಶೆ. ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್ ಮತ್ತೆ ಇದೇ ರೀತಿ ಹಾಕ್ತಾ ಹೋಗೋದು. 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಕಾರ್ನರಲ್ಲಿ ಮಾತ್ರ ಒನ್ ಡಬಲ್ ಕ್ರೋಶೆ, ಟೂ ಚೈನ್, ಒನ್ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಟೂ ಚೈನ್ ಗ್ಯಾಪಲ್ಲಿ ಸೇಮ್ ಇದೇ ರೀತಿ ಒನ್ ಡಬಲ್ ಕ್ರೋಶೆ, ಟೂ ಚೈನ್ ಮತ್ತು ಒನ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿನೇ ಹಾಕ್ಕೊಳ್ಳಿ. ಈಗ ಹಾಕ್ಕೊಂಡಿದ್ದೀನಲ್ಲ ಇದೇ ರೀತಿನೇ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್ ನಾನು ಎಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ 1 2 3 4 5 6 7 8 9 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ 10 ಸೆಂಟಿಮೀಟ್ರ್ ಇದೆ. 10 ಸೆಂಟಿಮೀಟ್ರ್ಗಿಂತ ಸ್ವಲ್ಪ ಜಾಸ್ತಿ ಇದೆ. 10 ಅಥವಾ 11 ಸೆಂಟಿಮೀಟ್ರ್ ಹಾಕ್ಕೊಳ್ಬೋದು. ನೋಡಿ ಈಗ ನಾವು ನೋಡಿ ಹೀಗೆ ಮಾಡಿ ನಾವು ಇಲ್ಲಿ ಜಾಯಿನ್ ಮಾಡೋಣ. ನೋಡಿ ಹೀಗೆ ನೋಡಿ ಹೀಗೆ ಬರುತ್ತೆ. ನಾವಿಲ್ಲೀಗ ಜಾಯಿನ್ ಮಾಡಬೇಕು. ಇದು ಬ್ಯಾಕ್ ಸೈಡ್ ಬರುತ್ತೆ ಫ್ರೆಂಡ್ಸ್. ಇದು ಇಲ್ಲೊಂದು ಬಟನ್ ಬರುತ್ತೆ ನೋಡಿ, ಇಲ್ಲೊಂದು ಬಟನ್ ಬರುತ್ತೆ. ನೋಡಿ ಇಲ್ಲಿ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನೋಡಿ ಹೀಗೆ. ಮತ್ತು ಇಲ್ಲಿಗ ನಾವು 3 ಚೈನ್ ಹಾಕ್ಕೊಂಡು ನಾವೀಗ ಆರ್ಮ್ ಹೋಲ್ ಮಾಡೋಣ. 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ.
ನೋಡಿ ಇದಿಷ್ಟು ಹಾಕೊಂಡ್ಮೇಲೆ ನೋಡಿ ಫಸ್ಟ್ ಕಾರ್ನರ್ ಇದು. ನಾವು ಇಲ್ಲಿಂದ ಇಲ್ಲಿ ನೋಡಿ ಹೀಗೆ ಮಾಡಿ ಆರ್ಮ್ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನೋಡಿ ಈ 2 ಚೈನ್ ಗ್ಯಾಪಲ್ಲಿ ನಾವು 2 ಡಬಲ್ ಕ್ರೋಶೆ ಹಾಕ್ಕೊಬೇಕು. ಟೂ ಡಬಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್, ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ ಇಲ್ಲಿಗೆ ನಾವು ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ನೋಡಿ ಹೀಗೆ 3 ಚೈನ್, ಈ ಕಡೆ 2 ಡಬಲ್ ಕ್ರೋಶೆ, 3 ಚೈನ್, ಈ ಕಡೆ ಮತ್ತೆ 2 ಡಬಲ್ ಕ್ರೋಶೆ, ಮತ್ತೆ ಈಗ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕೊಂಡೆ. ಈಗ ಮತ್ತೆ ನೋಡಿ ಈ ಕಾರ್ನರಲ್ಲಿ 2 ಡಬಲ್ ಕ್ರೋಶೆ, 3 ಚೈನ್, ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ ಈ ಕಡೆ ಕಾರ್ನರಲ್ಲಿ ನಾವು 2 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಇಲ್ಲಿ ಮತ್ತೆ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಇಷ್ಟು ಹಾಕೊಳ್ಳಿ. ನೋಡಿ ಇದಿಷ್ಟು ಆದಮೇಲೆ ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಮತ್ತೆ ಡಬಲ್ ಕ್ರೋಶೆ, ಇದೇ ರೀತಿ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಇದಿಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಫಸ್ಟಿಗೆ ನಾವು ಇಲ್ಲಿ 3 ಚೈನ್ ಹಾಕಿದ್ವಲ್ಲ, ಆ 3 ಚೈನ್ ಮೇಲೂ 3 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ ಹಾಕೋಬೇಕು. ಆಮೇಲೆ ಮತ್ತೆ ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. 3 ಚೈನ್ ಹಾಕಿರ್ತೀವಲ್ಲ, ಅಲ್ಲಿ 3 ಚೈನಲ್ಲಿ ನಾವು 3 ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತೆ ಇಲ್ಲಿ ನೋಡಿ ಇಷ್ಟು ಹಾಕ್ಕೊಂಡು ಮತ್ತೆ ಇಲ್ಲಿ 3 ಚೈನ್ ಮೇಲೆ 3 ಡಬಲ್ ಕ್ರೋಶೆ, ಮತ್ತೆ ಇಲ್ಲಿ ಡಬಲ್ ಕ್ರೋಶೆ. ನೋಡಿ ಇದಿಷ್ಟಾದಮೇಲೆ ಮತ್ತೆ 3 ಚೈನ್ ಹಾಕಿದ್ವಲ್ಲ, ಇಲ್ಲಿ 3 ಡಬಲ್ ಕ್ರೋಶೆ, 1 2 3
ಹೀಗೆ ಮತ್ತೆ ಈಗ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ ನೋಡಿ. ಈಗ ಪ್ಯಾಟ್ರನ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಈಗ 3 ಚೈನ್ ಹಾಕ್ಕೊಂಡು ನೋಡಿ ಅದೇ ಗ್ಯಾಪಲ್ಲಿ 3 ಚೈನ್ ಹಾಕಿದ್ವಲ್ಲ, ಅದೇ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ. ನೋಡಿ ಒಟ್ಟು 3 ಚೈನ್ ಸೇರಿ 3 ಡಬಲ್ ಕ್ರೋಶೆ ಆಯಿತು. ಮತ್ತು 2 ಚೈನ್ ಮತ್ತು ಸೇಮ್ ಅದೇ ಸ್ಟಿಚ್ಚಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. ಹೀಗೆ 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ. ನೋಡಿ ಇದು ಒಂದೇ ಸ್ಟಿಚ್ಚಲ್ಲಿ. ನೆಕ್ಸ್ಟ್ ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ. ಮತ್ತೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ. ಟೂ ಚೈನ್ ಮತ್ತು 3 ಡಬಲ್ ಕ್ರೋಶೆ. ನೋಡಿ ಒಂದೇ ಸ್ಟಿಚ್ಚಲ್ಲಿ ನೋಡಿ ಈ ಒಂದೇ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಅದರ ನೆಕ್ಸ್ಟಲ್ಲಿ 3 ಡಬಲ್ ಕ್ರೋಶೆ. ಟೂ ಚೈನ್ ಮತ್ತು 3 ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ನೆಕ್ಸ್ಟ್ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಅದರ ನೆಕ್ಸ್ಟಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. ತ್ರೀ ಡಬಲ್ ಕ್ರೋಶೆ. ಟೂ ಚೈನ್ ಮತ್ತು ಸೇಮ್ ಸ್ಟಿಚ್ಚಲ್ಲಿ ಮತ್ತೆ 3 ಡಬಲ್ ಕ್ರೋಶೆ.
ಮತ್ತು ನೆಕ್ಸ್ಟ್ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶ್, ಮತ್ತು ನೆಕ್ಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಅದರ ನೆಕ್ಸ್ಟಲ್ಲಿ 3 ಡಬಲ್ ಕ್ರೋಶೆ, 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. ನೋಡಿ ಹೀಗೆ 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ ಒಂದೇ ಸ್ಟಿಚ್ಚಲ್ಲಿ ಹಾಕಬೇಕು. ಈ ಕಡೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 1 ಡಬಲ್ ಕ್ರೋಶೆ, ಈ ಕಡೆ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತು 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ 1 ಡಬಲ್ ಕ್ರೋಶೆ ಹಾಕ್ಕೊಂಡು ಫಸ್ಟ್ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತು ಈಗ ನಾವು 2 ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ 2 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ತನಕ. ನೋಡಿ ಇಲ್ಲಿಂದ ನಾವು 3 ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. ನೆಕ್ಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ, ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಮತ್ತು ಈ 2 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. ಮತ್ತು 1 ಡಬಲ್ ಕ್ರೋಶೆ ಮೇಲೆ 1 ಡಬಲ್ ಕ್ರೋಶೆ, ಮತ್ತು ಈ 2 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್, ಮತ್ತು 2 ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಇಲ್ಲೊಂದು ಸ್ಲಿಪ್ ಸ್ಟಿಚ್, ಇದರೊಳಗಡೆ ಒಂದು ಸ್ಲಿಪ್ ಸ್ಟಿಚ್, ಮತ್ತು ಈಗ 3 ಚೈನ್, 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. ಇದು ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಮತ್ತು 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ.
ಫ್ರೆಂಡ್ಸ್ ಇದೇ ರೀತಿ ಬರುತ್ತೆ ಪ್ಯಾಟ್ರನ್ನು. ಇದೇ ರೀತಿ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಇಲ್ಲಿಂದ ಇಲ್ಲಿ ತನಕ 10 ರೋಸ್ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ 1 2 3 4 5 6 7 8 9 10. ಈಗ ಇದೇ ರೀತಿನ ನಾವು ನೋಡಿ ರೆಡ್ಡಿಂದ 5 ರೋಸ್ ಹಾಕೋಬೇಕು. ಇದೇ ಪ್ಯಾಟರ್ನನ್ನು ನಾವು ಇನ್ನು 5 ರೋಸ್ ಹಾಕೋಬೇಕು. ಫಸ್ಟಿಗೆ 3 ಚೈನ್ ಹಾಕೊಳ್ಳೋಣ. ನೆಕ್ಸ್ಟ್ 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ನೆಕ್ಸ್ಟ್ 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ. ನೆಕ್ಸ್ಟ್ 1 ಡಬಲ್ ಕ್ರೋಶೆ. 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 1 ಡಬಲ್ ಕ್ರೋಶೆ. ನೋಡಿ ಇದೇ ರೀತಿ ಪ್ಯಾಟರ್ನ್ ಫ್ರೆಂಡ್ಸ್. ಇಲ್ಲಿ ಚೇಂಜಸ್ ಏನೂ ಇಲ್ಲ. ನಾವಿಲ್ಲಿ ಹಾಕಿದ್ವಲ್ಲ ಇದೇ ರೀತಿಯೇ ಇನ್ನು 5 ರೋಸ್ ಹಾಕ್ಕೊಳ್ಳಿ. ಇದು 10 ರೋಸ್ ಆಯಿತು. ರೆಡ್ಡಲ್ಲಿ ನಾವು 5 ರೋಸ್ ಹಾಕ್ಕೊಳ್ಳೋಣ. ಈಗ 1 ರೋಸ್ ಅಲ್ಲ, ಇನ್ನು 4 ರೋಸ್, ಒಟ್ಟು 5 ರೋಸ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 5 ರೋಸ್, ರೆಡ್ಡಲ್ಲಿ 5 ರೋಸ್ ಹಾಕ್ಕೊಂಡಿದ್ದೀನಿ. 1 2 3 4 5. ಬಟ್ ನಮಗೆ ಇಲ್ಲಿಂದ ಟೋಟಲ್ 15 ರೋಸ್ ಆಯಿತು. ಮತ್ತೀಗ ನಾವು ವೈಟಲ್ಲಿ ಮತ್ತೆ 1 ರೋಸ್ ಇದೇ ರೀತಿ ಹಾಕ್ಕೊಳ್ಳೋಣ. ತ್ರೀ ಚೈನ್ ಹಾಕ್ಕೊಂಡು ತ್ರೀ ಡಬಲ್ ಕ್ರೋಶೆ, ಟೂ ಚೈನ್ ಮತ್ತು 3 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 1 ಚೈನ್ ಇದೆ ಅಲ್ಲ, ಸಾರಿ 1 ಡಬಲ್ ಕ್ರೋಶೆ ಇದೆ ಅಲ್ಲ, ಅಲ್ಲಿ 1 ಡಬಲ್ ಕ್ರೋಶೆ. ಮತ್ತು 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ. ಮತ್ತು 1 ಡಬಲ್ ಕ್ರೋಶೆ ಮೇಲೆ 1 ಡಬಲ್ ಕ್ರೋಶೆ.
ನೋಡಿ ಹೀಗೆ ಇದೇ ರೀತಿ ಫುಲ್ ರೋಸ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ ನಾವು 3 ಚೈನ್ ಹಾಕಿದ್ವಲ್ಲ, 3rd ಚೈನ್ಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಗ್ರೀನ್ ಕಲರ್ ತಗೊಳ್ಳೋಣ. ಫಸ್ಟಿಗೆ 3 ಚೈನ್ ಹಾಕ್ಕೊಂಡು ನೋಡಿ, ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ನೋಡಿ, ಡಬಲ್ ಕ್ರೋಶೆ 3 ಚೈನ್ ಹಾಕ್ಕೊಂಡು 3 ಡಬಲ್ ಕ್ರೋಶೆ ಮೇಲೆ 3 ಡಬಲ್ ಕ್ರೋಶೆ ಹಾಕಿದ್ದೀನಿ. ನೋಡಿ, ಇಲ್ಲಿ 2 ಚೈನ್ ಹಾಕಿದ್ದೀವಲ್ಲ, ಈ ಗ್ಯಾಪಲ್ಲಿ ನಾವು 2 ಡಬಲ್ ಕ್ರೋಶೆ ಹಾಕೋಬೇಕು. 1 2, ಮತ್ತೆ ನೆಕ್ಸ್ಟ್ 3 ಡಬಲ್ ಕ್ರೋಶೆ ಮೇಲೆ 3 ಡಬಲ್ ಕ್ರೋಶೆ. ನೋಡಿ ಹೀಗೆ, ಮತ್ತೆ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಟೂ ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಮತ್ತೆ 3 ಡಬಲ್ ಕ್ರೋಶೆ ಮೇಲೆ 3 ಡಬಲ್ ಕ್ರೋಶೆ. ಈ 2 ಚೈನ್ ಗ್ಯಾಪಲ್ಲಿ ಮಾತ್ರ 2 ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತೆಲ್ಲ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿ ಫುಲ್ ಹಾಕೊಳ್ಳಿ ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾವು ಇಲ್ಲಿಂದ ನೆಕ್ ಫುಲ್ ಒಂದೊಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ, ಇಲ್ಲಿಂದ ಹಾಕೋಣ.
ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋದು. ನೋಡಿ ಈ ರೀತಿ ಸ್ಟಿಚ್ ಇದೆಯಲ್ಲ, ಒಂದು ಡಬಲ್ ಕ್ರೋಶೆ ಇದೆಯಲ್ಲ, ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೆಕ್ಕಿಗೂ ಇಷ್ಟನ್ನು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಫುಲ್ ರೌಂಡ್ ಕಂಪ್ಲೀಟ್ ಆಯಿತು. ಈಗ ರೆಡ್ಡಲ್ಲಿ ಬಾರ್ಡರ್ ಹಾಕೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಬಟನ್ ಹಾಕೋದು. ನೋಡಿ ಬಟನ್ ಹೋಲ್, ಈ ಕಡೆ ಬಟನ್ ಹಾಕಿದರೆ ಈ ಕಡೆ ನಾವು ಒಂದು ಬಟನ್ ಹಾಕಲಿಕ್ಕೆ ಒಂದು ನೋಡಿ ಈ ರೀತಿ. ಫ್ರೆಂಡ್ಸ್, 3 ಚೈನ್ ಹಾಕ್ಕೊಂಡು ನೋಡಿ ಇಲ್ಲೇ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಬಟನ್ ಎಷ್ಟು ದೊಡ್ಡ ಇದೆ ಅಷ್ಟು ನೋಡಿ ಹಾಕೋಬೇಕು ಫ್ರೆಂಡ್ಸ್. ಫೋರ್ ಚೈನ್ ಹಾಕ್ಕೊಳ್ಳೋಣ, ಅಂದರೆ ಬಟನ್ ಅದರೊಳಗಡೆ ಹೋಗೋ ಆಗಿರಬೇಕು. 1 2 3 4 5 ಚೈನ್ ಹಾಕ್ಕೊಂಡು ನೋಡಿ ಇಲ್ಲೇ ಒಂದು ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ ನೋಡಿ. ಮತ್ತೆ ಈಗ 2 ಚೈನ್ ಹಾಕ್ಕೊಂಡು ನೋಡಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಮತ್ತೆ 2 ಚೈನ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶೆ. 2 ಚೈನ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶೆ. 2 ಚೈನ್, ನೋಡಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶೆ. 2 ಚೈನ್, ಮತ್ತು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶೆ. 2 ಚೈನ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶೆ. 2 ಚೈನ್, ಒಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ
2 ಚೈನ್, ಒಂದು ಸಿಂಗಲ್ ಕ್ರೋಶೆ. ಇಲ್ಲಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಒಂದು ಸಿಂಗಲ್ ಕ್ರೋಶೆ, 2 ಚೈನ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಫುಲ್ ನೆಕ್ ತನಕ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ತನಕ, ಇಲ್ಲಿ ಬೇಡ, ಇಲ್ಲಿ ನೆಕ್ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಫ್ರೆಂಡ್ಸ್, ಇಲ್ಲೊಂದು ಬಟನ್ ಹಾಕಬೇಕು. ನೋಡಿ ಹೀಗೆ ಇಲ್ಲಿ ಬಟನ್ ಹೋಲ್ ಬೇಕಾದ್ರೆ ನೀವು ಇನ್ನು ಸ್ವಲ್ಪ ದೊಡ್ಡ ಬೇಕಾದ್ರೆ ಮಾಡ್ಕೋಬೋದು. ನನಗೆ ಸಣ್ಣ ಸಾಕು, ಅದಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ. ಸ್ಲೀವ್ಸ್ ಹಾಕೋಣ ಫ್ರೆಂಡ್ಸ್. ನೋಡಿ ನಾನು ಒಂದು ಸ್ಲೀವ್ಸನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಹೀಗೆ ಬರುತ್ತೆ. ಈ ಕಡೆ ಹಾಕೋದನ್ನು ತೋರಿಸ್ತೀನಿ. ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ನೋಡಿ ಮಧ್ಯದಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ 3 ಚೈನ್, ಇದು ಒಂದು ಡಬಲ್ ಕ್ರೋಶೆ ಅಂತಲೇ ಕೌಂಟ್ ಆಗುತ್ತೆ. 3 ಚೈನ್ ಹಾಕ್ಕೊಂಡು ನೋಡಿ ಅದೇ ಸ್ಪೇಸಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ನೋಡಿ 2 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಅದೇ ಸ್ಪೇಸಲ್ಲಿ ಮತ್ತೆ 2 ಡಬಲ್ ಕ್ರೋಶೆ. 1 2. ಮತ್ತು ಈಗ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ ಇದೊಂದು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮತ್ತೆ ಇದೇ ರೀತಿ ಹಾಕೋಬೇಕು. ಟೂ ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ನನಗೆ ಈ ರೀತಿ ಪ್ಯಾಟ್ರನ್ ಇದೆಯಲ್ಲ, ಒಟ್ಟು ರೌಂಡಲ್ಲಿ ನಮಗೆ 15 ಬರಬೇಕು. ನೋಡಿ ಈ ರೀತಿ ಪ್ಯಾಟ್ರನ್ನು 15 ಬರಬೇಕು. ನೋಡಿ ಮತ್ತೆ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 1 2 ಮತ್ತು ನೆಕ್ಸ್ಟಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಮತ್ತು 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ. ನೋಡಿ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ.
2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, ಮತ್ತು 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ ಫ್ರೆಂಡ್. ನಮಗೆ ಒಟ್ಟು ಈ ರೀತಿ ಪ್ಯಾಟ್ರನ್ ಹಾಕಿದ್ದೀನಲ್ಲ, ಇದು 15 ಪ್ಯಾಟ್ರನ್ ಬರಬೇಕು. ನೋಡಿ ಫ್ರೆಂಡ್ಸ್, ಇದು ಫುಲ್ ಹಾಕ್ಕೊಂಡೆ. ನನಗೆ ಒಟ್ಟು ಈ ರೀತಿ ಪ್ಯಾಟ್ರನ್ 15 ಬಂದಿದೆ. 15 ಹಾಕ್ಕೋಬೇಕು. ನೀವು ಈ ಕಡೆ ಎಷ್ಟು ಹಾಕ್ತಿರೋ ನೀವು ಈ ಕಡೆ ಸ್ಲೀವ್ಸಲ್ಲೂ ಅಷ್ಟೇ ಹಾಕಬೇಕು. 3rd ಚೈನಲ್ಲಿ ಸ್ಲಿಪ್ ಸ್ಟಿಚ್. ಮತ್ತು ಈಗ 2 ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನೋಡಿ, 2 ಚೈನ್ ಗ್ಯಾಪಲ್ಲಿ ಒಂದು ಸ್ಲಿಪ್ ಸ್ಟಿಚ್. ಮತ್ತು ಈಗ 3 ಚೈನ್ ಹಾಕ್ಕೊಂಡು 1 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. 3 ಚೈನನ್ನು ಒಂದು ಡಬಲ್ ಕ್ರೋಶೆ ಅಂತಲೇ ಕೌಂಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಹೀಗೆ. ಮತ್ತು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ. ಮತ್ತೆ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ. ಟೂ ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ಇದು ಫುಲ್ ರೌಂಡ್ ಹಾಕ್ಕೊಂಡು 3 ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು, ಮತ್ತು ಈ ಸೆಂಟ್ರಲ್ಲಿ 2 ಚೈನ್ ಹಾಕಿದ್ದೀವಲ್ಲ, 2 ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಇಲ್ಲಿಂದ ಮತ್ತೆ ಇದೇ ರೀತಿಯೇ ಕಂಟಿನ್ಯೂ ಮಾಡೋದು. ಒಟ್ಟು ನನಗೆ ಇಲ್ಲಿ ನೋಡಿ 1 2 3 4 5 ರೋಸ್ ಹಾಕ್ಕೊಂಡಿದ್ದೀನಿ. ಇದೇ ರೀತಿ 5 ರೋಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ಸೆಕೆಂಡ್ ರೋ ಹಾಕ್ತಿದ್ದೀನಲ್ಲ, ಇನ್ನು ಒಟ್ಟು ನಾವು ಟೋಟಲ್ 5 ರೋಸ್ ಹಾಕ್ಕೊಳ್ಳಿ. ಇದೇ ರೀತಿ ನೋಡಿ ಫ್ರೆಂಡ್ಸ್, ನಾನು 5 ರೋಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ 1 2 3 4 5. ಈಗ ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಅಂದರೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ. ನೋಡಿ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ಮತ್ತು ನೆಕ್ಸ್ಟು 2 ಸ್ಟಿಚ್ಚನ್ನು ನೋಡಿ, ಇದರೊಳಗಡೆ ಒಂದು ಸ್ಟಿಚ್ಚು, ಇದೊಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ಮತ್ತು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಸಿಂಗಲ್ ಕ್ರೋಶೆ. 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಸಿಂಗಲ್ ಕ್ರೋಶೆ. ನೋಡಿ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ. ಮತ್ತು 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ, ಇದೊಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಸಿಂಗಲ್ ಕ್ರೋಶೆ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಸಿಂಗಲ್ ಕ್ರೋಶೆ. ನೋಡಿ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಒನ್ ಟೈಮು. ಮತ್ತು ಒಂದು ಟೈಮು 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಒಂದು ಸಿಂಗಲ್ ಕ್ರೋಶೆ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಒಂದು ಸಿಂಗಲ್ ಕ್ರೋಶೆ, 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ಒಟ್ಟು ನಮಗಿಲ್ಲಿ 35 ಸಿಂಗಲ್ ಕ್ರೋಶೆ ಬರಬೇಕು. ರೌಂಡಲ್ಲಿ 35 ನೋಡಿ, 35 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್. ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ರೆಡ್ ಕಲರ್ ಹಾಕೋಣ.
ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ಹೀಗೆ ಇದೇ ರೀತಿ ಫುಲ್ ಹಾಕೊಳ್ಳಿ. ನೋಡಿ, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟ್ ಸ್ಟಿಚ್ ಇದೆ ಅಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಮತ್ತೆ ವೈಟ್ ಕಲರಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ. ಹೀಗೆ ಇದೇ ರೀತಿ ಫುಲ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟ್ ಸ್ಟಿಚ್ಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡು, ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸ್ಟಿಚ್ಚಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು, ಇದೇ ರೀತಿ ಫುಲ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆಯಿತು. ಫಸ್ಟ್ ಸ್ಟಿಚ್ಚಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಕಟ್ ಮಾಡ್ತೀನಿ. ನೋಡಿ ಹೀಗೆ ಇಲ್ಲೊಂದು ಬಟನ್ ಹಾಕಬೇಕು ಫ್ರೆಂಡ್ಸ್. ಇಲ್ಲಿ ಹೀಗೆ ಬರುತ್ತೆ ಪಾಪು. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸ್ತಾ ಇದೆ. ನೋಡಿ, ನಾವೊಂದು ಬಟನ್ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್,
ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.